ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಭೇಟಿ ನೀಡಿದ ದರ್ಶನ್ ಪತ್ನಿ. ಪೊಲೀಸರಿಂದ ನೋಟಿಸ್ ಹಿನ್ನೆಲೆ ಠಾಣೆಗೆ ವಿಜಯಲಕ್ಷ್ಮಿ ಹಾಜರು. ಮನೆಯಲ್ಲಿ ಪತ್ತೆಯಾದ ದರ್ಶನ್ ಶೂಗಳ ಬಗ್ಗೆ ಮಾಹಿತಿ ನೀಡಿರೋ ವಿಜಯಲಕ್ಷ್ಮಿ. ಬಿಗ್ ಬಾಸ್ ಸ್ಪರ್ಧಿ ಪ್ರಥಮ್ಗೆ ಜೀವ ಬೆದರಿಕೆ. ದರ್ಶನ್ ಬಗ್ಗೆ ಮಾತನಾಡಿದ್ದಕ್ಕೆ ಸೋಷಿಯಲ್ ಮೀಡಿಯಾ ಮೂಲಕ ಕರೆ ಮಾಡಿ ಬೆದರಿಕೆ ಮೆಸೇಜ್. ಜ್ಞಾನಭಾರತಿ ಠಾಣೆಗೆ ಪ್ರಥಮ್ ದೂರು. ನಾಳೆ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯ. ಇವತ್ತು ಆರೋಪಿಗಳ ವಿಚಾರಣೆ ಪೂರ್ಣಗೊಳಿಸಲಿರುವ ಪೊಲೀಸರು ಕೋರ್ಟ್ಗೆ ಹಾಜರು ಬಳಿಕ ಪರಪ್ಪನ ಅಗ್ರಹಾರ ಜೈಲು ಸೇರುವ ಸಾಧ್ಯತೆಯೇ ಹೆಚ್ಚು. ಶಿವಮೊಗ್ಗದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಖಂಡಿಸಿ ಪ್ರತಿಭಟನೆ. ಬಸವೇಶ್ವರ ವೀರಶೈವ ಸಮಾಜ ಸೇವಾ ಸಂಘದಿಂದ ಹೋರಾಟ. ನಟ ದರ್ಶನ್ಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹ. ಚನ್ನಪಟ್ಟಣ ನನ್ನ ಹೃದಯವಿದ್ದಂತೆ, ಜನ ಬಯಸಿದರೆ ಓಕೆ. ನಾನು ಚನ್ನಪಟ್ಟಣದಿಂದ ಋಣ ತೀರಿಸೋಕೆ ಸಿದ್ಧ ಎಂದ ಡಿಸಿಎಂ. ಈ ಮೂಲಕ ಉಪಚುನಾವಣೆಯಲ್ಲಿ ಸ್ಪರ್ಧೆಯ ಸುಳಿವು ಕೊಟ್ಟ ಡಿಕೆಶಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.